ಈ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ ಇವರಿಗೆ ಫಂಡಿಂಗ್ ಮಾಡಿದಂತ ಆರೋಪ ಎಸ್ಐಟಿಯಿಂದ ಮತ್ತೆ ಗಣೇಶ್ ಶೆಟ್ಟಿ ವಿಚಾರಣೆ. ಈ ಗಣೇಶ್ ಶೆಟ್ಟಿ ಯಾರು ಅಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತ. ಚಿನ್ನಯ್ಯ ಪತ್ನಿ ಮಲ್ಲಿಕಾ ಖಾತೆಗೆ ಹಣ ವರ್ಗಾವಣೆ ಆಗಿದೆಯಾ, ಹಣ ವರ್ಗಾವಣೆ ಬಗ್ಗೆ ಎಸ್ಐಟಿಯಿಂದ ವಿಚಾರಣೆ. ಹಣ ವರ್ಗಾವಣೆ, ಚಿನ್ನಯ್ಯ ಸಂಪರ್ಕದ ಬಗ್ಗೆ ವಿಚಾರಣೆ. ಅದು ಕೂಡ ಸಣ್ಣ ಅಮೌಂಟ್ ಆದ್ರೆ ಓಕೆ, ಯಾವುದೋ ಪರ್ಸನಲ್ ಕೆಲಸಕ್ಕೂ ಏನೋ ಇರ್ಬೋದು ಅಂತ ಅನ್ಕೋಬಹುದು. ಆದರೆ ಒಂದು ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತಂದಾಗ ಯಾಕೆ ಏನು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ ಗಣೇಶ್ ಶೆಟ್ಟಿ, ನೀವು ಈತನನ್ನು ನೋಡಿರ್ತೀರ, ಬಹುತೇಕ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಇರುವಂಥ ವ್ಯಕ್ತಿ. ಸೊ ಗಣೇಶ್ ಶೆಟ್ಟಿ, ಸೊ ಈತನನ್ನು ಕೂಡ ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಎಸ್ಐಟಿ ಮುಂದಾಗಿರೋದು. ತಿಮರೋಡಿಗೆ ಸೇರಿದಂಥ 4 ಮೊಬೈಲನ್ನು ಬಳಸ್ತಾ ಇದ್ದಂಥ ಗಣೇಶ್ ಅನೇಕರ ಜೊತೆಗೆ ಮಾತುಕತೆಗೆ ಫೋನ್ಗಳ ಬಳಕೆ, ಮಾತುಕತೆ ಮಾಡೋದಕ್ಕೆ ಪ್ರತ್ಯೇಕ ಸಿಮ್ಗಳಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಆಪ್ತನಾಗಿರುವಂತಹ ಗಣೇಶ್, ತಿಮರೋಡಿ ಮೊಬೈಲ್ ಹ್ಯಾಂಡಲ್ ಮಾಡ್ತಾ ಇದ್ದಂಥ ಗಣೇಶ್ ಜೊತೆಗೆ ಲಾಸ್ಟ್ ಟೈಮ್ ಯಾರೋ ವಕೀಲರು ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಬಂದಂಥ ಸಂದರ್ಭ, ಅವ್ರ ಜೊತೆ ಒಂದಷ್ಟು ವಾದ ಎಲ್ಲ ಮಾಡಿದಂಥ ವ್ಯಕ್ತಿಗಳಲ್ಲಿ ಈತ ಕೂಡ ಒಬ್ಬ. ತಿಮರೋಡಿಗೆ ಸೇರಿದಂಥ ಮೊಬೈಲನ್ನು ಈತ ಬಳಸ್ತಾ ಇದ್ನ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ, ಅಂದರೆ ಏನೆಲ್ಲ ಒಂದಷ್ಟು ಅವರ ಕೆಲಸಗಳಿದ್ವು, ಆತ ಕೂಡ ಗಣೇಶ್ ಶೆಟ್ಟಿ ಕೂಡ ತಿಮರೋಡಿ ಜೊತೆಗೆ ಬಹಳ ಆಪ್ತರಾಗಿದ್ದಂಥವ್ರು. ತಿಮರೋಡಿಗೆ ಸೇರಿದಂಥ ಮೊಬೈಲ್ನಿಂದ ಹಣ ವರ್ಗಾವಣೆ ಆಗಿದೆಯಾ, ಗೂಗಲ್ ಪೇ ಮೂಲಕ ಹಣ ವರ್ಗಾವಣೆ ಮಾಡಿದ ಬಗ್ಗೆ ಪ್ರಶ್ನೆ, ಎಲ್ಲಿಂದ ಹಣ ಟ್ರಾನ್ಸ್ಫರ್ ಆಯಿತು ಅಂತ. ಚಿನ್ನಯ್ಯ ಗಣೇಶ್ ಸಂಪರ್ಕದ ಬಗ್ಗೆ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. ತಿಮರೋಡಿ ಮನೆಗೆ ಚಿನ್ನಯ್ಯ ಎಂಟ್ರಿ ಬಗ್ಗೆ ಗಣೇಶ್ ವಿಚಾರಣೆ, ಹೇಗೆ ಪರಿಚಯ, ಯಾರಿಂದ ಪರಿಚಯ, ಯಾವಾಗ ಬಂದಿದ್ದ, ಹೀಗೆ ಸಾಲು ಸಾಲು ಪ್ರಶ್ನೆ ಇಟ್ಟು ಎಸ್ಐಟಿಯಿಂದ ವಿಚಾರಣೆ. ತಿಮರೋಡಿ ಯಾರ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋ ಪ್ರಶ್ನೆ, ತಿಮರೋಡಿ ಜೊತೆಗಿದ್ದಂಥ ಕಾರಣ ಗಣೇಶ್ನ ವಿಚಾರಣೆ. ಗಣೇಶ್ ಸದಾ ತಿಮರೋಡಿ ಜೊತೆಗೆ ಈ ಕಂಪ್ಲೀಟ್ ಮಟ್ಟಣ್ಣವರು ಇವರೆಲ್ಲರ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಟೀಮ್ನಲ್ಲೇ ಕಾಣಿಸ್ಕೊಳ್ತಾ ಇದ್ದಂಥ ವ್ಯಕ್ತಿ. ಪೃಥ್ವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪೃಥ್ವಿ, ಇದೀಗ ಗಣೇಶ್ ಶೆಟ್ಟಿ ಈತನ ವಿಚಾರಣೆ, ಈತನಿಗೂ ಮಹೇಶ್ ಶೆಟ್ಟಿ ತಿಮರೋಡಿಗಿರುವಂಥ ನಂಟೇನು, ಜೊತೆಗೆ ಈ ಕೇಸ್ ಸಂಬಂಧಪಟ್ಟ ಹಾಗೆ, ಚಿನ್ನಯ್ಯನ ಕೇಸ್ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಗಿದೆ ಅಂತ. ಅವಿನಾಶ್, ಇಲ್ಲಿ ಆರಂಭಿಕ ಹಂತದಲ್ಲೂ ಕೂಡ ಏನು ಮಹೇಶ್ ಶೆಟ್ಟಿ ತಿಮರೋಡಿಯ ಬಣದಲ್ಲೇ ಈ ಒಂದು ಗಣೇಶ್ ಶೆಟ್ಟಿ ಕೂಡ ಗುರುತಿಸ್ಕೊಂಡಿದ್ದು ತುಂಬ ಆಪ್ತ ವಲಯದಲ್ಲಿ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಣೇಶ್ ಶೆಟ್ಟಿ ವಿರುದ್ಧ ಕೇಳಿ ಬಂದಿದ್ದಂಥದ್ದು ಏನಂತ ಹೇಳಿದರೆ, ಸೊ ಇಲ್ಲಿ ಅಂದರೆ ಎಸ್ಐಟಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದು ಯಾಕೆ ಅಂತ ಹೇಳಿದರೆ, ಈ ಒಂದು ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಏನು ಸಂಪರ್ಕ ಏನಿದೆ ಅದ್ರ ಬಗ್ಗೆ ಏನಾದರೂ ಹೆಚ್ಚುವರಿ ಮಾಹಿತಿ ಇದೆಯಾ ಅಂತ ಹೇಳಲಿಕ್ಕೆ ಕರೆದಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ಹಣದ ಟ್ರಾನ್ಸಾಕ್ಷನ್ ಕೂಡ ಆ ಬಗ್ಗೆ ಕೂಡ ತನಿಖೆಯನ್ನು ಮಾಡಲಿಕ್ಕೂ ಕೂಡ ಕರೆದಿರುವಂಥದ್ದು. ಇಲ್ಲಿ ಆರಂಭಿಕ ಹಂತದಲ್ಲಿ ಗೊತ್ತಾಗ್ತಾ ಇರೋದು ಅಂತ ಹೇಳಿದರೆ, ಗಣೇಶ್ ಶೆಟ್ಟಿ ಖಾತೆಯಿಂದ ಯಾವುದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಯಾವುದು ಟ್ರಾನ್ಸಾಕ್ಷನ್ ಕೂಡ ನಡೆದಿಲ್ಲ ಅನ್ನೋದು ಆರಂಭಿಕ ಹಂತದಲ್ಲಿ ಗೊತ್ತಾಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಶ ಗಮನಿಸಬೇಕು ಅಂತ ಹೇಳಿದರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾವುದೇ ರೀತಿ ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಮತ್ತು ಟಚ್ ಸ್ಕ್ರೀನ್ ಮೊಬೈಲ್ಗಳನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಕೇವಲ ಕೀಪ್ಯಾಡ್ ಮೊಬೈಲನ್ನು ಆರಂಭಿಕ ಹಂತದಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು, ಈಗಲೂ ಕೂಡ ಅದನ್ನೇ ಅವರು ಯೂಸ್ ಮಾಡ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿ ಈ ಆಂಡ್ರಾಯ್ಡ್ ಫೋನ್ಗಳನ್ನು ಯೂಸ್ ಮಾಡ್ತಾ ಇರಲಿಲ್ಲ, ಮತ್ತು ಬೇರೆ ಬೇರೆ ಯಾವುದೇ ರೀತಿ ಕೆಲವೊಂದು ಆ್ಯಪ್ಗಳನ್ನು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಆದರೆ ಇಲ್ಲಿ ಒಂದು SIT ದಾಳಿ ಮಾಡುವಂಥ ಸಂದರ್ಭದಲ್ಲಿ ಒಂದು 4-5 ಮೊಬೈಲನ್ನು ವಶಕ್ಕೆ ಪಡೆದಿತ್ತು. ಸೊ ಸಾಕಷ್ಟು ಅಲ್ಲಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಮೊಬೈಲ್ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸೇರಿದಂಥ ಆಂಡ್ರಾಯ್ಡ್ ಮೊಬೈಲ್ಗಳು, ಅದನ್ನು ಯೂಸ್ ಮಾಡ್ತಾ ಇದ್ದು ಗಣೇಶ್ ಶೆಟ್ಟಿ. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದಂಥ ಸಂದರ್ಭದಲ್ಲಿ ಅವರ ಮೊಬೈಲ್ನಲ್ಲೂ ಕೂಡ ಕೆಲವೊಂದಿಷ್ಟು ಈತ ಅವರ ಮೊಬೈಲನ್ನು ಬಳಸ್ತಾ ಇದ್ದ, ಅವರ ಮೊಬೈಲ್ನಿಂದ ಕೆಲವೊಂದು ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದಿತ್ತು. ಸೊ ಈ ಒಂದು ಶಂಕೆ ಹಿನ್ನೆಲೆಯಲ್ಲಿ ಈಗ SIT ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಆ ಮೊಬೈಲ್ ಯಾರ ಹೆಸರಲ್ಲಿದೆ, ಸಿಮ್ ಯಾರ್ದು, ಅಕೌಂಟ್ ಯಾರ್ದು, ಸೊ ಯಾರ ಮೊಬೈಲ್, ಅವ್ರ ಮೊಬೈಲ್ ಇವ್ರು ಯಾಕೆ ಯೂಸ್ ಮಾಡ್ತಾ ಇದ್ರು, ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಫಂಡಿಂಗ್ ವಿಚಾರದಲ್ಲಿ ಏನಾದರೂ ಆಗಿದೆಯಾ ಅಂತೇಳಿ. ಯಾಕೆ ಅಂತ ಹೇಳಿದರೆ ಆರಂಭಿಕ ಹಂತದಿಂದಲೂ ಕೂಡ ವಿಪಕ್ಷಗಳಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಎಲ್ಲರೂ ಕೂಡ ಆರೋಪವನ್ನು ಮಾಡಿದ್ದಂಥದ್ದು ವಿದೇಶಗಳಿಂದ ಫಂಡಿಂಗ್ ಆಗಿದೆ ಅಂತ ಹೇಳಿ. ಈ ತನಿಖೆಯ ಜೊತೆಗೆ SIT ಈ ಒಂದು ಷಡ್ಯಂತ್ರ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ತನಿಖೆಯನ್ನು ಮಾಡುವಂತಹ ಜವಾಬ್ದಾರಿ SIT ಹೆಗಲ ಮೇಲಿರುವಂಥದ್ದು. ಅದಕ್ಕೋಸ್ಕರ ಫಂಡಿಂಗ್ ಆಗಿದೆಯಾ ಇಲ್ವಾ ಅನ್ನೋ ಒಂದು ಕನ್ಕ್ಲೂಷನ್, ಆ ಒಂದು ವರದಿಯನ್ನು ಕೊಡಲಿಕ್ಕೆ ಈಗ SIT ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಅಂದರೆ ಇವ್ರನ್ನೆಲ್ಲ ಕರೆದು ಫಂಡಿಂಗ್ ಮಾಡಿದಾರಾ ಇಲ್ವಾ, ಮಾಡಿದರೆ ಅಂದರೆ ಕೆಲವೊಂದು ಹಣ ಟ್ರಾನ್ಸಾಕ್ಷನ್ ಆಗಿದ್ರೆ ಇದೇ ಉದ್ದೇಶಕ್ಕೆ ಏನಾದರೂ ಆಗಿದೆ. ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಅವನ ಅಕೌಂಟಿಂದ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಅನ್ನು ದಿನನಿತ್ಯ ಮಾಡ್ತಾ ಇರ್ತಾರೆ. ಆದರೆ ಇದೇ ಉದ್ದೇಶಕ್ಕೆ ಏನಾದರೂ ಫಂಡಿಂಗ್ ಆಗಿದೆ ಇಲ್ವಾ ಅನ್ನೋದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಈ 11 ಜನರಲ್ಲಿ 6 ಜನರನ್ನ ಈಗ ಕರೆದು ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಪೃಥ್ವಿ.